ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೆ ರಶತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ಚಾನಲ್ ಬರ್ತಾ ಇದ್ದೀರಾ ಅಥವಾ ಹಲವಾರು ಬಾರಿ ಬಂದಿದ್ದೀರಾ, ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋದ ವಿಚಾರ ಏನಪ್ಪಾ ಅಂತಂದ್ರೆ, ಆಗಸ್ಟ್ ತಿಂಗಳಿಗೋಸ್ಕರ ಕುಂಭರಾಶಿಯವರಿಗೋಸ್ಕರ 5 ಶುಭ ವಿಚಾರಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಎಚ್ಚರಿಕೆಗಳ ವಿಡಿಯೋ ಇಲ್ಲ ಅಂತಲ್ಲ, ಎಚ್ಚರಿಕೆಗಳು ಇದೆ, ಅದು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತಾನೆ. ಇದು ಶುಭ ವಿಚಾರಗಳ ವಿಡಿಯೋ. ಸೊ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಇದು ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಸಾಮಾಜಿಕ ಜಾಲತಾಣಗಳೆಲ್ಲ ಕಡೆ ಶೇರ್ ಮಾಡಿಬಿಡಿ ಈ ವಿಡಿಯೋನ ದಯವಿಟ್ಟು. ಶುಭ ವಿಚಾರಗಳನ್ನು ನೋಡೋ ಮುನ್ನ ಆಗಸ್ಟ್ ತಿಂಗಳ ಗ್ರಹ ಸ್ಥಿತಿಗಳೇನು ಅಂತ ನೋಡ್ಕೊಂಬರೋಣ ಬನ್ನಿ. ಆಗಸ್ಟ್ 17ನೇ ತಾರೀಕು ರವಿಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಆಗಸ್ಟ್ 22ನೇ ತಾರೀಕು ಬುಧಗ್ರಹ ವಕ್ರೀಯನಾಗಿ ಕರ್ಕಾಟಕ ರಾಶಿಗೆ, ಸಿಂಹದಿಂದ ಕರ್ಕಾಟಕ ರಾಶಿಗೆ ವಕ್ರೀಯನಾಗಿ ಪ್ರವೇಶ ಮಾಡಲಿದ್ದಾನೆ. ಇನ್ನು ಆಗಸ್ಟ್ 24ನೇ ತಾರೀಕು ಕನ್ಯಾ ರಾಶಿಗೆ ಶುಕ್ರಗ್ರಹನ ಪ್ರವೇಶ. 24ನೇ ತಾರೀಕಿಂದ ಶುಕ್ರ ನೀಚ ಸ್ಥಿತಿಗೆ ಹೋಗಲಿದ್ದಾನೆ. ಇನ್ನು ಆಗಸ್ಟ್ 26ನೇ ತಾರೀಕು ಮಿಥುನ ರಾಶಿಗೆ ಕುಜಗ್ರಹನ ಸಂಚಾರ. ವೃಷಭದಿಂದ ಮಿಥುನಕ್ಕೆ ಆಗಸ್ಟ್ 26ನೇ ತಾರೀಕು ಕುಜಗ್ರಹನ ಸಂಚಾರವಾಗಲಿದೆ. ಆಗಸ್ಟ್ ತಿಂಗಳ ಗ್ರಹ ಸ್ಥಿತಿಗಳು ಹೀಗಿರಬೇಕಾದ್ರೆ ಮೊದಲನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಕುಂಭರಾಶಿಯವರಾಗಿದ್ದು ನೀವೇನಾದ್ರೂ GST, ಇನ್ಕಮ್ ಟ್ಯಾಕ್ಸ್ ಈ ತರಹದ ಸಮಸ್ಯೆಗಳಲ್ಲೂ, ಅದರ ಸಂಬಂಧಿತ ಸಮಸ್ಯೆಗಳು, GST ಸಮಸ್ಯೆ ಆಗ್ಬಿಟ್ಟಿದೆ, ಇನ್ಕಮ್ ಟ್ಯಾಕ್ಸ್ ನೋಟಿಸ್ಗಳು ಬರ್ತಾ ಇದೆ, GST ಆಫೀಸಿಂದ ನೋಟಿಸ್ಗಳು ಬರ್ತಾ ಇದೆ, ಸಮಸ್ಯೆ ಸಿಲುಕೊಂಡ್ಬಿಟ್ಟಿದ್ದೀನಿ, ತುಂಬ ಪ್ರಾಬ್ಲಮ್ ಆಗೋಗ್ತಾ ಇದೆ, ಸರ್ಕಾರದ ಆದಾಯ ತೆರಿಗೆ ಇಲಾಖೆಗಳು ಏನಿದೆಯಲ್ಲ ಇದ್ರ ಕಡೆಯಿಂದ ಸುಮ್ಮನೆ ಸಮಸ್ಯೆಗಳಾಗೋಗ್ತಾ ಇದೆ, ನಾನು ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ, ನಾನು ಎಲ್ಲ ಕಡೆ ಸರಿ ಇದ್ದೀನಿ, ನನಗೆ ಏನಾದ್ರು ಮಾಡಿ ನನಗೊಂದು ಒಳ್ಳೆಯ ಮಾರ್ಗದರ್ಶನ, ಒಳ್ಳೆ ರೀತಿ ಆದರೆ ಸಾಕಪ್ಪ ಅನ್ನುವ ರೀತಿಯಲ್ಲಿ ಆದರೂ ನೀವು ಚಿಂತೆ ಮಾಡ್ತಾ ಇದ್ದರೆ, ನೀವು ಸರಿಯಾದ ಮಾರ್ಗದಲ್ಲಿ ಇದ್ದಿದ್ದೆ ಹೌದು ಅಂತ ಆದರೆ ಖಂಡಿತವಾಗಿ ನಿಮಗೆ ಅನುಕೂಲವಾಗಲಿದೆ. ಎಲ್ಲೋ ಒಂದು ಮಿಸ್ಕನ್ಸೆಪ್ಷನ್, ಏನೋ ಒಂದು ಸ್ವಲ್ಪ ಮಿಸ್ ಆಗಿದೆ, ನಮ್ಮಿಂದ ತಪ್ಪಿಲ್ಲಿ ನಡೆದಿಲ್ಲ, ಸೊ ಅದರಿಂದ ನಮ್ಗೆ ಅನುಕೂಲವಾಗಬೇಕು ಅಂತಂದರೆ ಈ GST, ಇನ್ಕಮ್ ಟ್ಯಾಕ್ಸ್ ಇತ್ಯಾದಿ ವಿಚಾರಗಳಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂಥ ಕುಂಭರಾಶಿಯವರಿಗೆ ಒಂದು ಪರಿಹಾರ ಸಿಗುತ್ತೆ. ಖಂಡಿತವಾಗಿ ಭಗವದ ಅನುಗ್ರಹವಾಗ್ತದೆ. ದೇವತಾರಾಧನೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಖಂಡಿತವಾಗಿ ಒಂದು ಪರಿಹಾರ ಮಾರ್ಗ, ಇಲ್ಲಿ ಇದೊಂದು ಬಿಟ್ಟೋಗಿತ್ತು, ಇದನ್ನು ತಗೊಂಡೋಗಿ ಸಬ್ಮಿಟ್ ಮಾಡೋಣ, ಅದೊಂದು ಸರ್ಟಿಫಿಕೇಟ್ ಸಬ್ಮಿಟ್ ಮಾಡೋಣ, ಇದೊಂದು ಯಾರೊಬ್ರು ಬಂದು ಇನ್ನೊಂದು ಸ್ವಲ್ಪ ಮಾರ್ಗದರ್ಶನ ಮಾಡಬಹುದು, ಹೀಗಲ್ಲ ಹೀಗೆ ಅಂತ ಹೇಳ್ಕೊಳ್ಬಹುದು. ಖಂಡಿತ ಹೇಳ್ತಾರೆ ಒಂದು ಗಾದೆ, ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸಂತೆ. ಹೇಗೋ ಹಾಗೆ ನಿಮಗೆ ಖಂಡಿತವಾಗಿ ಅನುಕೂಲವಾಗುತ್ತೆ. ಯೋಚನೆ ಮಾಡಬೇಡಿ, ಭಗವಂತ ಅನುಗ್ರಹ. ನೀವು ವಿಡಿಯೋ ಎಂಡ್ ತನಕ ನೋಡಿ, ಒಂದು ವಿಶೇಷ ಪರಿಹಾರ ಹೇಳ್ತೇನೆ, ಧಾರಣೆಯನ್ನು ಕೂಡ ಮಾಡ್ಕೊಳ್ಬಹುದು, ಆ ಥರ ವಿಶೇಷ ಪರಿಹಾರನ ಹೇಳ್ತೇನೆ, ವಿಡಿಯೋ ಎಂಡ್ ತನಕ ನೋಡಿ. ಎರಡನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕುಂಭರಾಶಿಯವರಿಗೆ ಉದ್ಯೋಗ ವಿಚಾರಗಳಲ್ಲಿ, ಯಾಕಂದ್ರೆ ಕರ್ಮಾಧಿಪತಿಯಾದ ಕುಜ ಗುರು ಮಂಗಳ ಯುತಿ, ಅಂದ್ರೆ ಕುಜ ಹಾಗೂ ಗುರುವಿನ ಯುತಿ, ಕುಂಭರಾಶಿಯವರಿಗೆ ಕರ್ಮಾಧಿಪತಿಯಾದ ಕುಜಗ್ರಹ ಚತುರ್ಥದಲ್ಲಿ ಗುರುವಿನ ಜೊತೆ ಕೂತುಕೊಂಡು ತನ್ನ ನಿಮ್ಮ ಕರ್ಮಸ್ಥಾನವನ್ನು ಪೂರ್ಣ ದೃಷ್ಟಿಯಿಂದ ಗುರು ದೃಷ್ಟಿ, ಕುಜ ದೃಷ್ಟಿ ಇರ್ತದೆ, ಗುರುಮಂಗಳ ಯುತಿಯ ದೃಷ್ಟಿ ಉದ್ಯೋಗದ ಸ್ಥಾನದ ಮೇಲೆ ಇರುತ್ತೆ. ಆದ್ರಿಂದ ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಉದ್ಯೋಗ ಸಂಬಂಧಿತ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗ್ತದೆ, ಉದ್ಯೋಗಿಗಳಿಗೆ ಮಾಡ್ತಾ ಇರತಕ್ಕಂಥ ಉದ್ಯೋಗದಲ್ಲಿ ಅಭಿವೃದ್ಧಿ ಸಿಗಲಿದೆ, ಪ್ರಮೋಷನ್ ಸಿಗಲಿದೆ, ಸ್ಯಾಲ್ರಿ ಹೈಕ್ ಸಿಗಲಿದೆ. ಟ್ರಾನ್ಸ್ಫರ್ ಬೇಕು ಅಂದರೆ 16ನೇ ತಾರೀಕು ನಂತರ ಸ್ವಲ್ಪ ವಿಶೇಷ ಪ್ರಯತ್ನ ಮಾಡಬೇಕು, ಸ್ವಲ್ಪ ಕಷ್ಟ, ಬಟ್ ಒಂದು 30-40% ಚಾನ್ಸಸ್ ಟ್ರಾನ್ಸ್ಫರ್ಗೂ ಸಹ ಇದೆ. ಗೊತ್ತಲ್ವಾ? ಪ್ರಯತ್ನ ಮಾಡಬೇಕಷ್ಟೇ ನೀವು ಕುಂಭರಾಶಿಯವರು. ಖಂಡಿತವಾಗಿ ಒಳ್ಳೆಯದಾಗಲಿ. ಅದಕ್ಕೆ ಸಂಬಂಧಪಟ್ಟಂತಹ ದೇವತಾರಾಧನೆಗಳನ್ನು ನಾವು ಗುರುಪೂರ್ಣಿಮೆಯ ದಿವಸನೇ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲೆಲ್ಲ ವಿಚಾರ ತಿಳಿಸ್ತೇನೆ. ಮೂರನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕುಂಭರಾಶಿಯವರು ಈ ಆಗಸ್ಟ್ ತಿಂಗಳಲ್ಲಿ ಬಹಳ ಪ್ರಮುಖ ವ್ಯಕ್ತಿಗಳಾಗ್ಬಿಡ್ತೀರಾ, ಅಥವಾ ಬಹಳಷ್ಟು ಜನಕ್ಕೆ ಅನಿವಾರ್ಯದ ವ್ಯಕ್ತಿಗಳಾಗ್ಬಿಡ್ತೀರಾ, ನಿಮ್ಮ ಹತ್ರ ಬರಲೇಬೇಕು ಅಂತ.
ನೀವಿಲ್ದೋದ್ರೆ ಕೆಲಸ ಆಗೋದೇ ಇಲ್ಲ ಅಂತ. ನಿಮ್ಮ ಸಿಗ್ನೇಚರ್ ಬೇಕು, ಅಥವಾ ನೀವು ಮಾತಾಡಬೇಕು, ಅಥವಾ ನೀವಲ್ಲಿರಬೇಕು, ಅಥವಾ ನಿಮ್ಮ ಒಂದು ನೀವಿಲ್ಲದೆ ಕೆಲಸ ಆಗಲ್ಲ ಅಂತ. ನಿಮ್ಮ ಭಾಗವಹಿಸುವಿಕೆ ನೀವಿಲ್ಲದೇನೆ ಕೆಲಸ ಆಗಲ್ಲ. ಬಹಳಷ್ಟು ಜನಕ್ಕೆ ನೀವು ಅನಿವಾರ್ಯದ ವ್ಯಕ್ತಿ ಆಗ್ಬಿಡ್ತೀರಾ. ಅಂದರೆ ಅದು ಹೆಂಗಾಗ್ಬಿಡುತ್ತೆ ಅಂದ್ರೆ, ಇಷ್ಟು ದಿನ ನಿಮ್ಮನ್ನು ಕ್ಯಾರೇ ಮಾಡದೇ ಇರತಕ್ಕಂಥವ್ರು, ನಿಮ್ಮ ಕಡೆ ತಿರುಗೇ ನೋಡದೇ ಇರತಕ್ಕಂಥವ್ರು ಸಡನ್ನಾಗಿ ನಿಮ್ಮನ್ನು ಮಾತಾಡ್ಸ್ಕೊಂಬಂದ್ಬಿಡ್ತಾರೆ. ಏನ್ರಿ ಚೆನ್ನಾಗಿದ್ದೀರೇನ್ರಿ, ಅದೇ ನಾನು ಇವರು ಅಂತ ಅವ್ರು ಸೆಲ್ಫ್ ಇಂಟ್ರಡಕ್ಷನ್ ಕೊಟ್ಕೊಂಡು ನಿಮ್ಮ ಜೊತೆಗೆ ಏನೋ ಬಹಳ ದೀರ್ಘಕಾಲಾವಧಿಯ ಫ್ರೆಂಡ್ಶಿಪ್ ಇತ್ತು ಅವ್ರಿಗೆ ಅನ್ನೋ ರೀತಿಯಲ್ಲಿ ಶೋ ಆಫ್ಗಳು ಕೊಟ್ಕೊಂಡು ಅವ್ರು ನಿಮಗೆ ಯಾವಾಗೋ ಒಂದಿಷ್ಟು ಸಹಾಯ ಮಾಡಿದ್ದಾರೆ ಅನ್ನೋದನ್ನೆಲ್ಲ ನೆನಪು ಮಾಡಿ ನಿಮಗೆ ನಾನು ಅಲ್ಲಿ ಹೆಲ್ಪ್ ಮಾಡಿದ್ದೆ, ನಾನೇ ಹೇಳಿದ್ದೆ ನಿಮಗೆ ಅಂತೆಲ್ಲ, ನಿಮಗೋಸ್ಕರ ನಾನು ರೆಕಮೆಂಡ್ ಮಾಡಿದ್ದೆ ಅಂತೆಲ್ಲ ಹೇಳಿ ನಿಮ್ಮ ಹತ್ರ ನಿಮ್ಮನ್ನು ಮೂಸೆಯೂ ನೋಡದ, ನಿಮ್ಮ ಕಡೆ ಗಮನಿಸುವಂದಿರತಕ್ಕಂಥ ವ್ಯಕ್ತಿಗಳೆಲ್ಲ ಹೊಸದಾಗಿ ನಿಮ್ಮನ್ನು ಹುಡುಕೊಂಬರ್ತಾರೆ. ನಮಸ್ಕಾರ ರೀಪ ಅಂದ್ಕೊಂಡು ನಿಮ್ಮನ್ನು ಚೆನ್ನಾಗಿ ಮಾತಾಡಿಸ್ಕೊಂಡು ನಿಮಗೆ ಚೆನ್ನಾಗಿ ಬೆಣ್ಣೆ ಸವರ್ಕೊಂಡು ನಿಮಗೆ ನೈಸ್ ಹುಡುಕ. ಯಾಕಂದರೆ ನೀವಿಲ್ಲದೆ ಕೆಲಸ ಆಗಲ್ಲ. ಬಹಳಷ್ಟು ಜನಕ್ಕೆ ನೀವು ಅನಿವಾರ್ಯತೆ ಆಗ್ಬಿಡ್ತೀರಾ. ಭಾಳ ಅದ್ಭುತವಾದಂಥ ಯೋಗ ಫಲ. ಎಂಜಾಯ್ ಮಾಡಿ ನಿಮ್ಮ ಒಂದು ಅಧಿಕಾರವನ್ನು. ತೊಂದರೆ ಯಾರಿಗೂ ಕೊಡೋಕೆ ಹೋಗ್ಬಿಡಿ, ಪಾಪ ಎಲ್ಲರ ಕೆಲಸ ಮಾಡಿಕೊಡಿ. ಬಟ್ ನಿಮಗೆ ವ್ಯಕ್ತಿಗಳ ನಾಟಕಗಳು, ಬದಲಾಯಿಸುವ ಅವರ ಬಣ್ಣಗಳು ಎಲ್ಲ ನಿಮ್ಗೆ ಅನುಭವಕ್ಕೆ ಬಂದ್ಬಿಡುತ್ತೆ. ನೋಡಿದ್ಯಾ, ನನ್ನನ್ನು ಯಾರು ಅಂತ ತಿರುಗಿ ನೋಡದೆ ಇರತಕ್ಕಂಥ ವ್ಯಕ್ತಿ ನೀನು ಹೋದ ತಿಂಗಳಲ್ಲಿ, ನಾನು ಮಾತಾಡ್ಸ್ಲಿಕ್ಕೆ ಹೋದ್ರೂ ಕೂಡ ಒಳಗೆ ಬಿಟ್ಕೊಳ್ದೆ ಅಂಥ ವ್ಯಕ್ತಿ ಇವತ್ತು ನೀನು ನನಗೆ ಹೆಲ್ಪ್ ಮಾಡಿದ್ದೀನಿ ಅಂತೆಲ್ಲ ಕತೆಗಳು ಕಟ್ಕೊಂಡು ನನ್ನ ಹತ್ರ ಬಂದಿದ್ಯಾ. ಈಗ ಹೆಲ್ಪ್ ಮಾಡೋಕ್ಕೆ ನನ್ನ ಹೆಲ್ಪ್ ಕೇಳ್ಕೊಂಡು ನನ್ನ ಹತ್ರ ಬಂದಿದ್ಯಾ ಅಂತ ಆಯ್ತಲ್ವ. ಬಟ್ ಅವರು ಮಾಡಿದ್ರು ಅಂತ ನೀವು ಹಾಗೆ ಮಾಡಿದ್ರೆ ನಿಮಗೆ ಅವರಿಗೆ ವ್ಯತ್ಯಾಸ ಏನು ಉಳಿತು? ಒಳ್ಳೇದಾಗುತ್ತೆ ಅವರಿಗೆ ಅಂದರೆ ಮಾಡಿ ಅತ್ಲಾಗೆ ಅಷ್ಟೇ. ಒಳ್ಳೇದಾಗಲಿ ಎಲ್ಲರಿಗೂ ಸಹ. ಅಷ್ಟಿರಲಿ. ಖಂಡಿತವಾಗಿ ನಿಮಗೆ ಆ ಅಧಿಕಾರ ಚೆನ್ನಾಗಿ ಬರಲಿ. ವಿಶೇಷ ಪರಿಹಾರಗಳು ಬೇಕಲ್ಲ, ಸೊ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ನೀವು ಧಾರಣೆ ಮಾಡ್ಕೊಳ್ಬಹುದಾದ ವಿಶೇಷ ಪರಿಹಾರ ಈ ಬಾರಿ ಗುರು ಪೂರ್ಣಿಮೆ, ಗುರು ದತ್ತಾತ್ರೇಯರ ಅನುಗ್ರಹ ನಿಮಗೆ ಖಂಡಿತವಾಗಿ ಆಗುತ್ತೆ. 4ನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಕುಂಭರಾಶಿಯವರಾಗಿದ್ದು ಇನ್ನು ಮದುವೆ ಆಗಿಲ್ಲ ಅಂತ ಏನಾದ್ರು ಚಿಂತೆ ಮಾಡ್ತಾ ಇದ್ರೆ, ಗುರುಬಲನೂ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀರಾ ಗುರುಗಳೇ, ವಿವಾಹದ ವಿಚಾರದಲ್ಲಿ ಏನು ಕತೆ ಅಂತಂದ್ರೆ, 3ನೇ ವಾರ ಅಥವಾ ಮೊದಲ 2 ವಾರಗಳು ಬಂತು, 3ನೇ ವಾರ ಸ್ಟ್ರಾಂಗ್ ಆಗಿ, 4ನೇ ವಾರ ಇಲ್ಲ. ಮತ್ತೆ ಆಗಸ್ಟ್ ತಿಂಗಳ ಮೊದಲ 2 ವಾರಗಳು ಸ್ವಲ್ಪ ನಿಮಗೆ ಅನುಕೂಲ ಆಗುತ್ತೆ ವಿವಾಹದ ವಿಚಾರಗಳಲ್ಲಿ. 3ನೇ ವಾರದಲ್ಲಿ ತುಂಬ ಅನುಕೂಲ ಇದೆ. ಸೊ ಆಗಸ್ಟ್ ತಿಂಗಳ 3ನೇ ವಾರ ನಿಮಗೆ ತುಂಬ ಗಮನಿಸಿ. ಆವಾಗಲೇ ನೀವು ವಿವಾಹಕ್ಕೆ ಪ್ರಸ್ತಾವನೆಗಳನ್ನು ಜಾಸ್ತಿ ಹುಡುಕಬೇಕು. ಅಕಸ್ಮಾತ್ ಮೊದಲ 2 ವಾರಗಳು ಸಿಗಲಿಲ್ಲ ಅಂದ್ರೆ ನಾನು ಹೇಳ್ತಾ ಇರೋದು. ಸೊ 3ನೇ ವಾರ ತುಂಬ ಪ್ರಾಮುಖ್ಯತೆ ಕೊಟ್ಟು ಪ್ರಯತ್ನ ಮಾಡಿದರೆ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಯಾವುದೋ ಒಂದು ಫೈನಲೈಸ್ ಆಗತಕ್ಕಂಥ, ವಿವಾಹದ ವಿಚಾರಗಳಲ್ಲಿ ಅನುಕೂಲವಾಗತಕ್ಕಂಥ ಚೆನ್ನಾಗಿದೆ. 4ನೇ ವಾರದಿಂದ ಇಲ್ಲ, ಅದು ನೆನಪಿಟ್ಕೊಳ್ಳಿ. ಮತ್ತೆ ಸೊ ಎಚ್ಚರಿಕೆ ಹಿಡಿದಲ್ಲಿ ಇನ್ನೂ ಹೇಳಬೇಕು, ಅದನ್ನು ಆಮೇಲೆ ಹೇಳ್ತೀನಿ ನಿಮಗೆ. ಅದೇ ಇವಾಗ ಸರ್ಪದೋಷದಿಂದ ವಿವಾಹ ಸಮಸ್ಯೆ ಆಗ್ತಾ ಇದೆ, ಬೇರೆ ಸಮಸ್ಯೆ. ನಾವು ಆಶ್ಲೇಷ ಬಲಿ ಪೂಜೆ ಇತ್ಯಾದಿ ಗುರುಪೂರ್ಣಿಮೆ ದಿವಸ ಮಾಡ್ತಾ ಇದ್ದೀವಿ. ಗುರುಬಲ ಇಲ್ಲ, ಮದುವೆ ಅನುಕೂಲ ಆಗ್ತಾ ಇಲ್ಲ, ಗುರು ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೀವಿ, ದತ್ತಾತ್ರೇಯರ ಆರಾಧನೆ ಮಾಡ್ತಾ ಇದ್ದೀವಿ, ವಿಶೇಷ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೀವಿ ನಿಮಗೆ ಧಾರಣೆ ಮಾಡ್ಕೊಳ್ಳೋಕ್ಕೆ. ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. 5ನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಒಂದು ಸಾಧ್ಯತೆಯನ್ನು ಹೇಳ್ತೀನಿ ಕುಂಭರಾಶಿಯವರಿಗೆ. ಸಾಧ್ಯತೆ ಅಂದರೆ ಇದು 100% ಹೇಳಕ್ಕೆ ನಮಗೆ ಕೆಲವಿಷ್ಟು ಅಡ್ಡಿ ಆತಂಕಗಳಿದ್ದಾವೆ. ಬಟ್ ಆದರೂ ಒಂದು ಸಾಧ್ಯತೆಗಳನ್ನು ಹೇಳ್ತೇನೆ. ಏನು ಸಾಧ್ಯತೆ ಅಂದರೆ, ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಿ ನಿಮ್ಮ ತಂದೆಯೊಂದಿಗೆ ಅಥವಾ ಸಹೋದರ ಸಹೋದರಿಯರೊಂದಿಗೆ, ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆಗೋ ಅಥವಾ ನಿಮ್ಮ ಅಪ್ಪನ ಜೊತೆಗೋ ಏನಾದರೂ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಏನಾದರೂ ಜಗಳ ಮನಸ್ತಾಪಗಳಿದ್ದರೆ, ನೀವು ಕುಂಭರಾಶಿಯವರಾಗಿದ್ದರೆ ಅದನ್ನು ಬಗೆಹರಿಸಿಕೊಳ್ಳುವ ಸಾಧ್ಯತೆಗಳು ಆಗಸ್ಟ್ ತಿಂಗಳು ಚೆನ್ನಾಗಿ ಗೋಚಾರ ಆಗ್ತಾ ಇದೆ. ತುಂಬ ಚೆನ್ನಾಗಿ ಗೋಚಾರ ಆಗ್ತಾ ಇದೆ. ನೀವು ಪ್ರಯತ್ನ ಮಾಡಿದ್ರೆ ಇದು ಎಲ್ಲೋ ಒಂದು ಕಡೆ ಮಾತುಕತೆಯಲ್ಲಿ ಸೆಟ್ಲ್ ಆಗಿಬಿಡಬಹುದು, ಓಕೆ ಅಂದ್ಬಿಡಬಹುದು. ನೀವು ಪ್ರಯತ್ನ ಮಾಡಿದ್ರೆ ಬಂದು ಸಿಗ್ನೇಚರು ಹಾಕ್ಬಿಡಬಹುದು. 4ನೇ ವಾರ ಕೇಳಿಬೇಡಿ. ಮತ್ತೆ ಮೊದಲ 2-3 ವಾರದಲ್ಲಿ ಏನಾಗುತ್ತೆ ಆಗ್ಬಿಡ್ಬೇಕು ಮಾತುಕತೆ ಎಲ್ಲ ಫುಲ್ಲು. ಸೊ ಆದ್ದರಿಂದ 16ನೇ ತಾರೀಕು ಇಂದ 3ನೇ ವಾರ ಶುರುವಾಗ್ಬಿಡುತ್ತೆ. ಸೊ ಮೊದಲ 2 ವಾರಗಳಲ್ಲಿ ಪ್ರಯತ್ನ ಮಾಡಿ, ಬಟ್ 3ನೇ ವಾರದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಪ್ರಯತ್ನ ಮಾಡಿ. ಖಂಡಿತವಾಗಿ ತಂದೆ ಜೊತೆಗಿನ ಹಾಗೂ ಸಹೋದರರ ಜೊತೆಗಿನ ವೈಮನಸ್ಸು ಬಗೆಹರಿದು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅನುಕೂಲ ಆಗ್ಬಹುದು. ಅದೊಂದು ಸಾಧ್ಯತೆ. ಇದು ಒಂದು 50% ಅಷ್ಟಿದೆ. ನೋಡೋಣ, ಒಳ್ಳೆಯದಾಗಲಿ. ದೇವತಾರಾಧನೆ ಮಾಡಿದಾಗ ಖಂಡಿತವಾಗಿ ಒಳ್ಳೆಯದಾಗೇ ಆಗುತ್ತೆ. ಅದಕ್ಕೆ ವಿಶೇಷ ಪರಿಹಾರಗಳಿದೆ. ಎಲ್ಲ ಆಗಸ್ಟ್ ತಿಂಗಳ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ಇನ್ನು ಪರಿಹಾರದ ವಿಚಾರಕ್ಕೆ ಬಂದರೆ ಪ್ರಧಾನ ಪರಿಹಾರ, ಈ ಬಾರಿಯ ವಿಶೇಷ ಪರಿಹಾರ ಜುಲೈ 21ನೇ ತಾರೀಕು ಭಾನುವಾರದ ದಿವಸ, ಗುರುಪೂರ್ಣಿಮೆಯ ದಿವಸ ಮಾಡ್ತಾ ಇದ್ದೇವೆ. ಸೊ ಗುರುಪೂರ್ಣಿಮೆ ವರ್ಷಕ್ಕೆ ಒಂದೇ ಸಲ ಬರ್ತಕ್ಕಂಥದ್ದು. ಆಷಾಢ ಮಾಸದ
ಹುಣ್ಣಿಮೆಯನ್ನ ಗುರುಪೂರ್ಣಿಮೆ ಅಂತ ನಾವು ಕರಿತೇವೆ. ಅವತ್ತಿನ ದಿವಸ ನಮ್ಮ ಗುರು ಸ್ವರೂಪರೆಲ್ಲರೂ ಸಹ ನಮ್ಮ ಗುರುಗಳು ಚಾತುರ್ಮಾಸ್ಯ ವ್ರತವನ್ನು ಆರಂಭ ಮಾಡುವಂತಹ ದಿವಸ, ಬಹಳ ಪರ್ವ ಕಾಲ ಹೊತ್ತು. ಆ ಗುರುಪೂರ್ಣಿಮೆಯ ದಿವಸ ಗುರುಗ್ರಹದ ಆರಾಧನೆಗೆ ಬಹಳ ವಿಶೇಷವಾದಂತಹ ಮಹತ್ವ ಇದೆ. ನಿಮಗೆ ಎಲ್ಲರಿಗೂ ಗುರು ಬಲ ಸಿಗಬೇಕು ಅನ್ನುವಂತಹ ಕಾರಣಕ್ಕೆ, ಆ ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕು, ಯಾವುದೇ ರಾಶಿ ಆದರೂ ಪರವಾಗಿಲ್ಲ, ನಿಮಗೆ ಆ ಗುರುಬಲ ಅನ್ನುವಂಥದ್ದು ಚೆನ್ನಾಗಿ ಕೆಲಸ ಮಾಡಬೇಕು, ಸಿಗಬೇಕು ಅಂದಾಗ ಗುರುಪೂರ್ಣಿಮೆಯ ದಿವಸ ಗುರುವಿನ ಆರಾಧನೆ ಮಾಡಬೇಕು. ಜುಲೈ 21ನೇ ತಾರೀಕು ಭಾನುವಾರ ಗುರುಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೀವಿ. 1008 ಸಂಖ್ಯೆಯಲ್ಲಿ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ವಿಶೇಷವಾದ ಗುರುಶಾಂತಿ ಹೋಮದಲ್ಲಿ ಅಭಿಮಂತ್ರಣೆ ಮಾಡದಂಥ ಈ ಕನಕವರ್ಣಿಕಾ ರತ್ನವನ್ನ ನಿಮಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಕನಕ ಪುಷ್ಯರಾಗ ಅಲ್ಲ, ಕನಕವರ್ಣಿಕಾ ಅಂತ ಉಪರತ್ನ ಇದು. ಸೊ ಈ ಉಪರತ್ನವನ್ನ ಈ ಹಿಂದೆ ಒಂದ್ಸಲ ಬರೀ ರತ್ನವನ್ನು ಕೊಟ್ಟಿದ್ದೆ. ಬಹಳಷ್ಟು ಜನಕ್ಕೆ ಅದನ್ನು ತಗೊಂಡೋಗಿ ಉಂಗುರ ಮಾಡಿಸಿ ಮತ್ತೆ ಹಾಕೊಂಡಿದ್ದೆಲ್ಲ ಸ್ವಲ್ಪ ಕಷ್ಟ ಅಂತ ಹೇಳಿ ನಾವೇ ಉಂಗುರವನ್ನು ಸಿದ್ಧ ಮಾಡಿಸಿ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ಗುರು ದತ್ತಾತ್ರೇಯರ ಆರಾಧನೆಯೂ ಸಹ ಬಹಳ ವಿಶೇಷ. ಆದ್ರಿಂದ ವಿಶೇಷವಾಗಿ ಗುರು ದತ್ತಾತ್ರೇಯ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಗುರು ಪೂರ್ಣಿಮೆಯ ದಿವಸ ಗುರು ದತ್ತಾತ್ರೇಯರ ಹೋಮವನ್ನು ಮಾಡಿ ಗುರು ದತ್ತಾತ್ರೇಯರ ಒಂದು ಯಂತ್ರವನ್ನು ಸಹ ಕೊಡ್ತೇವೆ. ಇದು ಯಂತ್ರವನ್ನ ಕಾರ್ಡ್ ತರ ರೆಡಿ ಮಾಡಿ ಹಿಂದ್ಗಡೆ ಆ ಮಂತ್ರವನ್ನು ಸಹ ಬರೆಯಲಾಗಿದೆ. ಅತ್ರಿಪುತ್ರೋ ಮಹಾತೇಜೋ ದತ್ತಾತ್ರೇಯೋ ಮಹಾಮುನಿ ತಸ್ಯ ಸ್ಮರಣ ಮಾತ್ರೇಣ ಸರ್ವಪಾಪೈ ಪ್ರಮುಚ್ಯತೆ. ಇದು ನಿಮಗೆ ಕನ್ನಡದಲ್ಲೂ ಇದೆ, ಸಂಸ್ಕೃತದಲ್ಲೂ ಇದೆ. ಆದ್ದರಿಂದ ಈ ವಿಶೇಷವಾದಂತಹ ದತ್ತಾತ್ರೇಯರ ಯಂತ್ರವನ್ನ ಗುರುಪೂರ್ಣಿಮೆಯ ದಿವಸ ದತ್ತಾತ್ರೇಯ ಹೋಮವನ್ನು ಮಾಡಿ ದತ್ತಾತ್ರೇಯರ ಒಂದು ಯಂತ್ರವನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಬಟ್ ಇದೊಂಥರ ATM ಕಾರ್ಡ್ ತರ, ಯಾವುದೇ ರೀತಿಯಾದ ಹಾಳಾಗೋದಿಲ್ಲ. ಅದರಿಂದ ನಿಮ್ಮ ಪಾಕೆಟಲ್ಲಿ, ಪರ್ಸಲ್ಲಿ ಆರಾಮಾಗಿ ಇಟ್ಕೋಬಹುದು. ಮೂಲ ಗಾಣಗಾಪುರದ ಮೂಲ ದೇವರ ಚಿತ್ರವೂ ಸಹ ಇದರಲ್ಲಿದೆ. ಸೊ ಅದರಿಂದ ಇದನ್ನು ಹಾಗೆ ನೀವು ಅಲ್ಲಿ ಹೋದ್ರೆ ಅಲ್ಲಿ ಸಿಗ್ಬೋದು ನಿಮಗೆ. ಇದರ ಬೆಲೆ ನಿಮಗೆ ಹೋಮ ಮಾಡಿ ಗುರುಪೂರ್ಣಿಮೆಯ ದಿವಸ ಗುರು ದತ್ತಾತ್ರೇಯರ ಹೋಮವನ್ನು ಮಾಡಿ ಇದನ್ನು ನಿಮಗೆ ಇಟ್ಕೊಳ್ಳೋಕೆ ಒಂದು ಪ್ರಸಾದ ಸ್ವರೂಪ ಕೊಡ್ತಾ ಇದ್ದೇವೆ. ಇದರ ಜೊತೆಗೆ ವಿಶೇಷವಾಗಿ ಕನಕವರ್ಣಿಕಾ ರತ್ನವನ್ನು ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಬಾಧೆಗಳ ಪರಿಹಾರಕ್ಕೋಸ್ಕರ ಲಕ್ಷ್ಮೀ ಹಯಗ್ರೀವ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗಂತೂ ಅದ್ಭುತವಾದಂತಹ ಒಂದು ಯೋಗ. ಗುರುಪೂರ್ಣಿಮೆಯ ದಿವಸ ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ಹೋಮದ ಒಂದು ಪಾಲ್ಗೊಳ್ಳುವಿಕೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಏನಾದ್ರು ಹಿಂದೆ ಇದ್ದಾರೆ, ಚಿಂತೆ ಇದ್ದರೆ ಅದೂ ಸಹ ಪರಿಹಾರವಾಗಲಿ. ಯಾವುದೇ ರೀತಿಯಾದ ಎಕ್ಸಾಮ್ಸ್ಗಳಲ್ಲಾಗಲಿ, ವಿದ್ಯೆಯಲ್ಲಾಗಲಿ ಅವ್ರಿಗೆ ಒಳ್ಳೆ ಅತ್ಯುನ್ನತವಾದ ಪದವಿ ಸಿಗಲಿ, ಒಳ್ಳೆಯ ಜ್ಞಾನ ಸಿಗಲಿ ಅಂತ ಹಯಗ್ರೀವ ಸ್ವಾಮಿ, ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರತಕ್ಕಂಥವರಿಗೆ ಸಂತಾನ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಸರ್ಪಬಾಧೆಗಳು ಪರಿಹಾರವಾಗಬೇಕು, ಸರ್ಪ ದೋಷಗಳು ಪರಿಹಾರವಾಗಬೇಕು, ಸರ್ಪ ಶಾಪಗಳು ನಿವಾರಣೆ ಆಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ ಸಹಿತ ಸರ್ಪ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಏನೇ ಪ್ರಾಬ್ಲಮ್ ಇದ್ರೂ ಪರಿಹಾರ ಆಗಬೇಕು ಅಂತ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಎಷ್ಟೆಲ್ಲ ಹೋಮಗಳು: ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮ, ಲಕ್ಷ್ಮೀ ಹಯಗ್ರೀವ ಹೋಮ, ಶನಿ ಶಾಂತಿ ಹವನ, ನವಗ್ರಹ ಶಾಂತಿ ಹೋಮ. ಈ ಎಲ್ಲ ಹೋಮಗಳನ್ನು ಮಾಡಿ ವಿಶೇಷವಾದ ಈ ಕನಕವರ್ಣಿಕಾ ರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳು ಕೊಡ್ತಾ ಇದ್ದೇವೆ. ನೀವೆಲ್ಲರೂ ಏನ್ ಮಾಡಬೇಕು, ಬಲಗೈ ತೋರು ಬೆರಳಿನಲ್ಲಿ ಇದನ್ನ, ಯಾಕೆಂದ್ರೆ ಎಲ್ಲೋ ಸಫೈರ್ ಹಾಕೊಳ್ಳುವ ಬೆರಳು ಇದೇನೆ, ಸೊ ಅದರಿಂದ ಅದರ ಬದಲಾಗಿ ನಾವು ಉಪರತ್ನವನ್ನು ಕೊಡ್ತಾ ಇದ್ದೇವೆ, ಕನಕವರ್ಣಿಕಾ ಅಂತ. ಸೊ ಅದನ್ನು ಸಹ ಇದೇ ಬೆರಳಿಗೆ ಹಾಕೊಳ್ಳಿ, ಬಲಗೈ ತೋರು ಬೆರಳಿಗೆ ಹಾಕೊಳ್ಳಿ. ಹಾಗೂ ಒಂದು ATM ಕಾರ್ಡ್ ತರ ಒಂದು ಚಿಕ್ಕ ಒಂದು ದತ್ತಾತ್ರೇಯರ ಯಂತ್ರವನ್ನೇನು ಕೊಡ್ತಾ ಇದ್ದೇವಲ್ಲ, ಇದನ್ನ ನೀವು ಪಾಕೆಟಲ್ಲಿ ಇಟ್ಕೊಂಬಿಡಿ. ಇಟ್ಕೊಳಕ್ಕಾಗದಿರೋರು ಬೇಕಾದ್ರೆ ದೇವ್ರ ಮೇಲೆ ಇಟ್ಕೊಳ್ಬಹುದು. ಯಾಕೆ ಅಂತಂದ್ರೆ ದಿನ ಇದನ್ನ ಪಾಕೆಟಲ್ಲಿ ಇಟ್ಟರೆ ನಿಮಗೆ ಯಾವಾಗಲೇ ಕಷ್ಟ ಬರಲಿ, ಯಾವಾಗಲೇ ದುಃಖ ಬರಲಿ, ಇದನ್ನು ತೆಗೆದು ಈ ಹಿಂದ್ಗಡೆ ಇರತಕ್ಕಂಥ ಮಂತ್ರ ಸ್ತೋತ್ರವನ್ನು ಪಠನೆ ಮಾಡ್ಕೊಳ್ತಾ ಇದ್ದರೆ ಎಲ್ಲ ಕಷ್ಟಗಳು ಪರಿಹಾರ ಆಗಿಬಿಡುತ್ತೆ. ಸೊ ಆದ್ದರಿಂದ ಈ ಒಂದು ಇದು ನೀವು ಜೇಬಲ್ಲೇ ಇರಲಿ, ಯಾವಾಗಲೂ ಸಹ ನೀವು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಯಾವಾಗಲೂ ನಿಮ್ಮ ಕೈನಲ್ಲಿ ಇರಲಿ ಇದನ್ನು. ಹಾಗೂ ನಿಮ್ಮ ಬೆರಳಿನಲ್ಲಿ, ಬಲಗೈ ತೋರು ಬೆರಳಿನಲ್ಲಿ ಈ ಕನಕವರ್ಣಿಕಾ ರತ್ನ ಇರಲಿ, ಖಂಡಿತವಾಗಿ ಎಲ್ಲ ಶುಭವಾಗುತ್ತೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಂಬಿಡಿ. 21ನೇ ತಾರೀಕು ಭಾನುವಾರ ಗುರುಪೂರ್ಣಿಮೆಯ ದಿವಸ ಬೆಳಗ್ಗೆ 6ರಿಂದ 6:30 ಒಳಗೆ ಸಂಕಲ್ಪ ಸೇವೆ ಆರಂಭವಾಗಿಬಿಡುತ್ತೆ. ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. 10:30ಯಿಂದ ಆಚೆಗೆಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಮರುದಿನ ಬೆಳಗ್ಗೆ ಅಂದರೆ
ಸೋಮವಾರ ದಿನ ಬೆಳಗ್ಗೆ ಇಲ್ಲಿಂದ ನಮ್ಮ ಒಂದು ಯಾಗಶಾಲೆಯಿಂದ ಎಲ್ಲ ಪ್ಯಾಕ್ ಆಗಿ ಸೋಮವಾರ ದಿವಸ ಇಲ್ಲಿಂದ ಎಲ್ಲ ನಿಮಗೆ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಸೊ ಅದರಿಂದ ಬೇಗ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ. ಹಾಗೂ ಹಲವಾರು ಜನರಿಗೆ ಹೇಳಿ ಈ ವಿಚಾರವನ್ನು ಮುಟ್ಟಿಸಿ ಪ್ರತಿಯೊಬ್ಬರಿಗೂ ಸಹ ಗುರುಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮ, ಗುರುದತ್ತಾತ್ರೇಯ ಹೋಮ, ಲಕ್ಷ್ಮೀ ಹಯಗ್ರೀವ ಹೋಮ ಅಂದರೆ ಅದ್ಭುತವಾದಂತಹ ಯೋಗ ಫಲ ಅದು, ಸಂತಾನ ಗೋಪಾಲ ಕೃಷ್ಣ ಹೋಮ ಇತ್ಯಾದಿಗಳೆಲ್ಲ. ಹಾಗೂ ವಿಶೇಷ ಕನಕವರ್ಣಿಕಾರತ್ನ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬೇಕು. ಗುರುಪೂರ್ಣಿಮೆಯ ದಿವಸ ಇಷ್ಟೆಲ್ಲ ಹೋಮಗಳಲ್ಲಿ ಅಭಿಮಂತ್ರಣೆ ಆಗತಕ್ಕಂಥ ಗುರುವಿನ ಉಪರತ್ನ ಇದು. ಸೊ ಅದರಿಂದ ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಬರಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.